ಹಾಯ್, ಎಲ್ರಿಗೂ ನನ್ನ ತಮ್ಮನಲ್ಲಿ ನೋಡಿ ತುಂಬ ಶಾಕ್ ಆಗಿರ್ತೀರ. ಯಾಕಂದರೆ ಯಾವ ಮೊಬೈಲ್ಗಪ್ಪ 4 ವರ್ಷ ವಾರಂಟಿ ಕೊಡೋಂಥ ಮೊಬೈಲ್ ಯಾವುದು ಅಂತ ತುಂಬ ಜನ ತಮ್ಮನಲ್ಲಿ ನೋಡಿ ಎಕ್ಸೈಟಲ್ಲಿ ಏನಿದೆ ಯಾವ ಮೊಬೈಲ್ ಅಂತ ತಿಳ್ಕೊಳಕ್ಕಂತಾನೆ ವಿಡಿಯೋಗೆ ನೋಡೋಕೆ ಬಂದಿರ್ತೀರ. ಸೊ ವಿಡಿಯೋದಲ್ಲಿ ಪೂರ್ತಿ ನೋಡಿ, ನಿಮಗೆ ಪ್ರತಿಯೊಂದು ಮೊಬೈಲ್ಗೂ ಕೂಡ 4 ವರ್ಷ ವಾರಂಟಿ ಇದೆ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ರೆ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಯಾಕಂದರೆ ನಾಲ್ಕು ವಿಡಿಯೋದ ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕಲ್ಲ, ಅದಕ್ಕೋಸ್ಕರ. ಏನಪ್ಪ ಇದು, ನೀವು 4 ವರ್ಷದ ತನಕ ಮೊಬೈಲ್ ಏನಾದರೂ ಆದರೆ ಯಾರು ರೆಡಿ ಮಾಡಿಕೊಡ್ತಾರೆ, ಯಾರ ಕಂಪ್ನಿಲಿ ಈ ರೀತಿ 4 ವರ್ಷ ವಾರಂಟಿನ ಕೊಡ್ತಾರೆ ಅಂತ ನಿಮಗೆ ಡೌಟ್ ಇರ್ಬೋದು. ಅದು 4 ವರ್ಷ ವಾರಂಟಿ ಯಾವ ಕಂಪ್ನಿಲೂ ಈಗಲೂ ಕೊಡಲ್ಲ. ಬಟ್ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ 4 ವರ್ಷದ ತನಕ ನಿಮ್ಮ ಮೊಬೈಲು ಸ್ಟಾರ್ಟಿಂಗ್ ನೀವು ಹೇಗಿತ್ತು ಅದೇ ರೀತಿ ಯೂಸ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಮೊಬೈಲ್ ಇರುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಗೆ ಯೂಸ್ ಮಾಡಿದ್ದೀನಿ, ನಾನು ಕೆಲವೊಂದು ಪ್ರೊಸೀಜರಲ್ಲಿ ನೀವು ಮೊಬೈಲ್ನ ಮೇಂಟೈನ್ ಮಾಡಿದರೆ, ನಾನು ಹೇಳೋ ಪ್ರೊಸೀಜರಲ್ಲಿ ನೀವು ಮೊಬೈಲ್ನ ಮೇಂಟೈನ್ ಮಾಡಿದರೆ ಖಂಡಿತ ನಿಮ್ಮ ಮೊಬೈಲು 4 ವರ್ಷದ ತನಕ ನೀವು ಸ್ಟಾರ್ಟಿಂಗ್ ಹೇಗೆ ತಗೊಂಡಿದ್ರಿ ಅದೇ ರೀತಿ ಮೇಂಟೈನ್ ಆಗುತ್ತೆ. ಅದಕ್ಕೆ ನಾನೇ ಗ್ಯಾರಂಟಿ. ಅದಕ್ಕೆ ಸಾಕ್ಷಿ ಇರೋದು ನನ್ನ ಮೊಬೈಲು, ನಾನು ಯೂಸ್ ಮಾಡಿರೋ ಮೊಬೈಲು. ಇದು ಜಸ್ಟ್ ಇನ್ನು 10 ದಿನ ಬಂದರೆ ಇದು 4 ವರ್ಷ ಮೊಬೈಲು. ಸ್ಟಿಲ್ ನಾನು ಈಗಲೂ ವರ್ಕ್ ಮಾಡಿದರೆ ಇದರಷ್ಟು ಸ್ಮೂತಾಗಿ ನೀವು ಯಾವುದು ಐ ಎಂಡ್ ಮೊಬೈಲ್ ಅಂದರೆ ಐ ಎಂಡ್ ಇರೋಂಥ ಒಂದು 20,000 ಮೊಬೈಲು ಕೂಡ ಆರಾಮಾಗಿ ಬೀಟ್ ಮಾಡುತ್ತೆ. ಅಷ್ಟು ಸ್ಮೂತಾಗಿ ಈಗಲೂ ಕೂಡ ರನ್ ಆಗುತ್ತೆ. ಆ ರೀತಿ ನಾನು ಮೇಂಟೈನ್ ಮಾಡಿದ್ದೀನಿ. ನಾನು ಮೇಂಟೈನ್ ಮಾಡೋ ರೀತಿ ನೀವು ಮಾಡಿದ್ರೆ ಖಂಡಿತ ನಿಮ್ಮ 4 ವರ್ಷ ತನಕ ನಿಮಗೆ ಮೊಬೈಲ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲದೆ ಸ್ಮೂತಾಗಿ ಫ್ಲೂಯಿಡಿಟಿಯಾಗಿ ನೀವು ಯಾವುದೇ ಗೇಮ್ನ ಏನೇ ಆಡ್ತೀನಿ ಅಂದರೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇಗೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇಷ್ಟ ಆದರೆ ಪೂರ್ತಿ ವಿಡಿಯೋನ ನೋಡಿ ಆಮೇಲೆ ಲೈಕ್ ಮಾಡಿ. ಫಸ್ಟ್ನೇ ಸೇಫ್ಟಿ ಪಾಯಿಂಟ್ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾರೇ ಆದರೂ ಅಷ್ಟೇ, ಅದು ಹೊಸ ಮೊಬೈಲ್ ಆಗಿರಲಿ ಅಥವಾ ಹಳೆ ಮೊಬೈಲ್ ಆಗಿರಲಿ, ನೀವು ಖಂಡಿತ ನಿಮ್ಮ ಮೊಬೈಲ್ಗೆ ಫ್ರಂಟ್ ಟೆಂಪರ್ ಗ್ಲಾಸು ಅಥವಾ ಬ್ಯಾಕ್ ಸೈಡು ಬ್ಯಾಕ್ ಪೌಚನ್ನ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಬೇಸಿಕ್ಕಾಗಿ ಎಲ್ರಿಗೂ ಗೊತ್ತಿರುತ್ತೆ. ಕೆಲವೊಬ್ರು ಕೇರ್ಲೆಸ್ ಮಾಡ್ತಾರೆ. ನೀವು ಬ್ಯಾಕ್ ಪೌಚ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಮಿಸ್ ಆಗಿ ನಿಮ್ಗೆ ಏನಾದರೂ ನಿಮ್ಮ ಲುಕ್ಕಿರೋ ಫೋನ್ ಏನಾದರೂ ಆಗಿದ್ರೆ ನೀವು ಬ್ಯಾಕ್ ಪೌಚ್ ಹಾಕಿ ಯೂಸ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ. ಬಟ್ ಫ್ರಂಟಲ್ಲಿ ಟೆಂಪರ್ ಗ್ಲಾಸ್ ಹಾಕೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಬ್ಯಾಕ್ ಸೈಡ್ ಏನಾದರೂ ಆಮೇಲೆ ಬ್ಯಾಕ್ ಕವರ್ನ ಯೂಸ್ ಮಾಡೋರು ತುಂಬ ಆಫ್ ಕವರ್ಸ್ಗಳನ್ನ ನೋಡಿದ್ದೀನಿ. ಅದರಲ್ಲೂ ಈ ಹಾರ್ಡ್ ಮೆಟೀರಿಯಲ್ ಬರುತ್ತೆ. ನಿಮಗೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬ್ಯಾಕ್ ಪೌಚ್ಗಳನ್ನ ನಿಮ್ಮ ಮೊಬೈಲಲ್ಲಿ ಖಂಡಿತ ಯೂಸ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಇದು ಮೊಬೈಲ್ಗೆ ಯಾವುದೇ ಥರದ ಸೇಫ್ಟಿನೇ ಕೊಡಲ್ಲ. ಅದೇ ಥರ ಸೇಮು ಬ್ಯಾಕ್ ಪೌಚನ್ನ ನಾನು ಯೂಸ್ ಮಾಡಿದ್ದೆ. ಅದ್ರ ಪರಿಣಾಮ ನಿಮಗೆ ತೋರಿಸ್ತೀನಿ ನೋಡಿ ಅದೇನಾಗಿದೆ ಅಂತ. ನಿಮಗೆ ಕ್ರ್ಯಾಕ್ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ನಂದು ಗ್ಲಾಸ್ ಬ್ಯಾಕ್ ಇರೋದು ಇದು. ಈ ಮೊಬೈಲು ಆ ಪೌಚನ್ನ ಯೂಸ್ ಮಾಡಿರೋದಕ್ಕೆ ನನಗೆ ಈ ರೀತಿ ಡ್ಯಾಮೇಜ್ ಆಯಿತು, ಮೊಬೈಲ್ ಬಿದ್ದರೂ ಕೂಡ. ಅದಾದಮೇಲೆ ನಾನು ಈ ರೀತಿ ಫುಲ್ ಕವರ್ ಆಗೋವಂಥ ಈ ಮೊಬೈಲ್ ಪೌಚನ್ನ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಇದು ರಬ್ಬರ್ ಇರೋವಂಥದ್ದು, ಅಂದರೆ ಇದು ಹಾರ್ಡ್ ಮೆಟೀರಿಯಲ್ ಅಲ್ಲ. ಇದು ಬಿದ್ದರೆ ಮೊಬೈಲ್ಗೆ ಯಾವುದೇ ಥರ ಡ್ಯಾಮೇಜ್ ತಗೊಳ್ಳಲ್ಲ. ಈ ಜಸ್ಟ್ ಈ ಬ್ಯಾಕ್ ಪೌಚಲ್ಲಿ ಈ ತುಂಬ ಸೇಫ್ಟಿ ಮಾಡುತ್ತೆ ಇದು. ಹಾರ್ಡ್ ಪೌಚ್ ಆದರೆ ನೀವು ಇಟ್ಟಿದ ತಕ್ಷಣ ಬ್ಯಾಕ್ ಕವರೇ ಸಪ್ರೇಟ್ ಆಗೋಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ. ಆಫ್ದು ಹಾರ್ಡ್ ಕೇಸ್ ಬರುತ್ತೆ, ಪ್ರಿಂಟೆಡ್ ಇರೋ ಅಂತಂದೆಲ್ಲ ತೊಗೊಂಡಿರ್ತೀರ, ಅದರಲ್ಲೆಲ್ಲ ಆ ಥರ ತುಂಬ ಇಶ್ಯೂ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಹೋಗಬೇಡಿ, ಬ್ಯಾಕ್ ಕವರ್ ಯೂಸ್ ಮಾಡೋದು. ಯಾಕೆ ಆಕ್ಸಿಡೆಂಟಲ್ ಆಗಿ ನೀವು ಇಟ್ಟರೆ ಮೇಯ್ನಾಗಿ ಡ್ಯಾಮೇಜ್ ಕೊಡೋದು ಜಾಸ್ತಿ ಕಾಸ್ಟ್ ಬೀಳೋದಂದರೆ ಫ್ರಂಟ್ ಇರೋಂಥ ಡಿಸ್ಪ್ಲೇಗೇನೆ. ಸೊ ಅದಕ್ಕೋಸ್ಕರ ಯಾರೇ ಮೊಬೈಲ್ ಆದರೂ, ಎಷ್ಟೇ ಹಳೆ ಮೊಬೈಲ್ ಆಗಿದ್ರು ದಯವಿಟ್ಟು ಟೆಂಪರ್ ಗ್ಲಾಸ್ನ ಹಾಕ್ಸಿ. ಯಾಕಂದರೆ ಟೆಂಪರ್ ಗ್ಲಾಸ್ ಹಾಕ್ಸಿದ್ರೆ ನೀವು ಯಾವುದೇ ಎಷ್ಟು ಎಲ್ಲಿಂದ ಇಟ್ಟರು, ತುಂಬ ಹೈಟಿಂದ ಇಟ್ಟು ತುಂಬ ಆಕ್ಸಿಡೆಂಟಲ್ಲಿ ಜೋರಾಗಿ ಬಿದ್ದರೆ ಏನೋ ಮಾಡೋಕ್ಕಾಗಲ್ಲ, ಡಿಸ್ಪ್ಲೇಗೆ ಎಫೆಕ್ಟ್ ಬೀಳುತ್ತೆ. ಬಟ್ ಇದು ಮೆಜಾರಿಟಿ ಆಫ್ ದ ಆಕ್ಸಿಡೆಂಟ್ ಡ್ಯಾಮೇಜ್ಗಳು ನೀವು ಟೆಂಪರ್ ಗ್ಲಾಸ್ ಇದ್ದರೆ ನಿಮ್ಮ ಡಿಸ್ಪ್ಲೇಗೆ ಆಗಲ್ಲ. ಮೊಬೈಲ್ ಡಿಸ್ಪ್ಲೇ ಇರುತ್ತೆ, ನೀವು ಡಿಸ್ಪ್ಲೇಗೆ ತುಂಬ ಕಾಸ್ಟ್ ಬೀಳುತ್ತೆ. ಯಾವ ಮೊಬೈಲ್ಗೂ ನೀವು ಯಾವ ಪಾರ್ಟ್ಸು ಕೂಡ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ ಬಿದ್ದಾಗ. ನೆಕ್ಸ್ಟ್ ನಿಮ್ಮ ಮೊಬೈಲ್ ಇರೋಂಥ ಪ್ರೋಸರು ನಿಮಗೆ ಯಾವುದು ನಿಮ್ಮ ಮೊಬೈಲ್ ಯಾವ ಮೇಯ್ನ್ ಬೇರೆ ಯಾವ ಸ್ಪೆಸಿಫಿಕೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಲ್ಲ. ಮೇಯ್ನು ನಿಮ್ಮ ಮೊಬೈಲ್ಗೆ ಇರೋವಂಥದ್ದೇ ಪ್ರೋಸರು. ಯಾಕಂದರೆ ಇದೇ ಮೇಯ್ನ್ ಹಾರ್ಟ್ ಅಂತಲೇ ಅನ್ಬೋದು. ಯಾಕಂದರೆ ನಿಮ್ಮ ಮೊಬೈಲ್ನ ಕಂಪ್ಲೀಟ್ ಹ್ಯಾಂಡಲ್ ಮಾಡೋದು ನಿಮ್ಮ ಪ್ರೋಸರು, ನಿಮ್ಮ ಮೊಬೈಲ್ ಇರೋಂಥ ಪ್ರೋಸರು. ಅದನ್ನೇ ತುಂಬ ಇಂಪಾರ್ಟೆಂಟ್ ಆಗಿ ತೊಗೋಬೇಕು. ಹೊಸ ಮೊಬೈಲ್ ತೊಗೊಂಡಿರೋರಾಗಲಿ ತೊಗೋಬೇಕು ಅಂದ್ಕೊಂಡಿರೋರಾಗಲಿ ಮೇಯ್ನಾಗಿ ನೀವು ಪ್ರೋಸರ್ ನೋಡಿದ್ರೆ ಬೆಸ್ಟ್. ಯಾಕಂದರೆ ನೀವು ಲಾಂಗ್ ಲೈಫಲ್ಲಿ ಏನಾದರೂ ಮೊಬೈಲ್ನ ಯೂಸ್ ಮಾಡಿ, ಯಾರು ಕೂಡ ಪದೇ ಚೇಂಜ್ ಮಾಡೋಷ್ಟು ಶ್ರೀಮಂತರಿರಲ್ಲ. ನಮ್ಮಂಥ ಮಿಡಿಲ್ ಕ್ಲಾಸಲ್ಲೆಲ್ಲ ಆಲ್ಮೋಸ್ಟ್ ಯಾರು ಕೂಡ ಮಿನಿಮಮ್ 3 ವರ್ಷ 4 ವರ್ಷ ಯೂಸ್ ಮಾಡಬೇಕು ಅನ್ನೋ
ಪ್ಲಾನಿಂಗಲ್ಲೇ ಕೂಡ ಮೊಬೈಲ್ನ ಪರ್ಚೇಸ್ ಮಾಡೋದು 10,000 15,000 20,000 ಕೊಡೋದೆಲ್ಲ ಅದೇ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಮೊಬೈಲಲ್ಲಿ ನಿಮಗೆ ಕ್ಯಾಮ್ರಾ ಕ್ಯಾಮ್ರಾ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ, ಬಟ್ ಎಲ್ಲದಕ್ಕಿಂತ ನೀವು ಲಾಂಗ್ ಲೈಫಲ್ಲಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಪ್ರೋಸರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಾವು ಪ್ರೋಸರ್ನೇ ನೋಡ್ಬಿಟ್ಟು ಮೇಯ್ನಾಗಿ ಮೊಬೈಲ್ನ ಪರ್ಚೇಸ್ ಮಾಡಬೇಕು. ಅದು ಪೂರ್ತಿ ಹ್ಯಾಂಡಲ್ ಮಾಡುತ್ತೆ. ನಿಮ್ಮ ಮೊಬೈಲು ಯಾವಾಗ ಯೂಸ್ ಮಾಡಿ ಎಷ್ಟಾದ್ರು ಯೂಸ್ ಮಾಡಿ ಅದು ತುಂಬ ಸ್ಮೂತಾಗಿ ರನ್ ಆಗಬೇಕು ಅಂದರೆ ಪ್ರೋಸರೇ ಮೇಯ್ನ್ ಇಂಪಾರ್ಟೆಂಟು. ಫಸ್ಟು ಅದನ್ನು ನೋಡಿ ಆಮೇಲೆ ತೊಗೊಳ್ಳಿ. ನೆಕ್ಸ್ಟು ಆಪ್ಟಿಮೈಸೇಷನು. ಏನಪ್ಪ ಆಪ್ಟಿಮೈಸೇಷನು? ನಾವೇನು ಆಪ್ಟಿಮೈಸೇಷನ್ ಮಾಡೋಕ್ಕಾಗುತ್ತೆ ನಮ್ಮ ಮೊಬೈಲಲ್ಲಿ ಅಂತ ಹೇಳೋದಾದರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವು ಯಾವುದೇ ಮೊಬೈಲ್ನ ತೊಗೊಂಡ್ರು ಸುಮ್ಮನೆ ಬೇಕಾಬಿಟ್ಟು ನೀವು ಡೇಟಾ ಆನ್ ಮಾಡಿದ ತಕ್ಷಣ ಕಂಟಿನ್ಯೂಸ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಎಷ್ಟೋ ಮೊಬೈಲಲ್ಲಿ ಆಲ್ಮೋಸ್ಟ್ ತುಂಬ 90 to 70 to 90% ಮೊಬೈಲ್ಗಳನ್ನ ನಾನು ನನ್ನ ಫ್ರೆಂಡ್ ಹತ್ರ ಯಾರ ಹತ್ರ ಇಸ್ಕೊಂಡಿರಲಿ ಒಂದು 20-30 ಸುಮ್ಮನೆ ನೋಟಿಫಿಕೇಶನ್ಗಳು ಬಂದಿರುತ್ತೆ. ಅದು ಅವಶ್ಯಕತೆನೇ ಇರಲ್ಲ, ಬಟ್ ಎಲ್ಲ ನೋಟಿಫಿಕೇಶನ್ ಆನ್ ಮಾಡಿರ್ತೀರ. ಪ್ರತಿಯೊಬ್ಬ ಮೊಬೈಲ್ ನೀವು ಒಂದ್ಸಲ ಚೆಕ್ ಮಾಡಿ, ನಿಮ್ಮ ಆಪ್ಸ್ಗಳಿಗೋಗಿ ನಿಮಗೆ ಯಾವುದು ಬೇಕಾಗಿದೆ ಆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಶೇರ್ ಚಾಟು ಎಲ್ಲ, ಈಗ ಯಾವ ಅಪ್ಲಿಕೇಶನ್ ಅಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಂದು ಅಪ್ಲಿಕೇಶನ್ಗಳು ಕೂಡ ನಿಮಗೆ ನೋಟಿಫಿಕೇಶನ್ ಸೆಂಡ್ ಮಾಡ್ತಾನೆ ಇರುತ್ತೆ. ಎಷ್ಟು ಇರಿಟೇಷನ್ ಅಂದರೆ ಆ ನೋಟಿಫಿಕೇಶನ್ ಕಂಪ್ಲೀಟ್ ಆಗೋ ತನಕ ನಮ್ಮ ಡೇಟಾ ನಮ್ಗೆ ಬೇರೆ ಎಲ್ಲೂ ಯೂಸ್ ಆಗಲ್ಲ, ಯಾಕಂದ್ರೆ ನೋಟಿಫಿಕೇಶನ್ ಬರ್ತಾನೆ ಲ್ಯಾಗ್ ಆಗೋಗುತ್ತೆ. ಅಷ್ಟು ಇರಿಟೇಷನ್ ಆಗುತ್ತೆ. ತುಂಬ ಲ್ಯಾಗ್ ಆಗೋಕ್ಕೆ ಮೇಯ್ನ್ ಕಾರಣ ಅಂದ್ರೆ ಅದೇ ನೋಟಿಫಿಕೇಶನ್ ಸೆಂಡು. ಆ ನೋಟಿಫಿಕೇಶನ್ ಬರೋ ತನಕ ನೀವು ಬೇರೆ ಏನು ಯೂಸ್ ಮಾಡೋಕ್ಕಾಗಲ್ಲ. ನಾನು ಚೆಕ್ ಮಾಡಿದ್ದೀನಿ. ಸೊ ನೀವು ಅದೇ ಥರ ಯೂಸ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾರು ನೀವು ಆ ಥರ ಯೂಸ್ ಮಾಡ್ತಿದ್ರೆ ಈಗಲೇ ಹೋಗಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋದರೆ ನಿಮ್ಮ ಅಪ್ಲಿಕೇಶನ್ ಯಾವ್ದು ಇರುತ್ತೆ ಅದನ್ನ ಓಪನ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಇರುತ್ತೆ. ನೋಟಿಫಿಕೇಶನ್ ನಿಮಗೆ ಬೇಕು ಅಂದ್ರೆ ಆನ್ ಮಾಡಿ ಇಟ್ಕೊಳ್ಳಿ. ಬೇಡದಿರ ಈ ಶೇರ್ ಚಾಟು, ಡೈಲಿ ಎಂಟು ಇವನ್ನೆಲ್ಲ ಸುಮ್ಮನೆ ವೇಸ್ಟಾಗಿ ಆನ್ ಮಾಡಿ ಇಟ್ಕೊಂಡ್ರೆ ತುಂಬ ಬ್ಯಾಟ್ರಿನೂ ತುಂಬ ಬೇಗ ಎಳೆಯುತ್ತೆ. ಅದರಿಂದಕ್ಕೋಸ್ಕರ ನೋಟಿಫಿಕೇಶನ್ನ ಫಸ್ಟು ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮೊಬೈಲು ಲ್ಯಾಗ್ ಆಗೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ಇರೋಂಥ ರ್ಯಾಮು ಮತ್ತು ಸ್ಟೋರೇಜ್ ಟೈಪು ರ್ಯಾಮ್ ಟೈಪು ಮೇಯ್ನ್ ಮ್ಯಾಟ್ರ್ ಆಗಲ್ಲ, ಯಾಕಂದರೆ ನಾವು ಸ್ಪೀಡೇನು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಸೊ ಅದನ್ನೇನು ಅಷ್ಟೊಂದು ಹೈಲೈಟ್ ಆಗಲ್ಲ, ಬಟ್ ನೀವು ರ್ಯಾಮು ಮತ್ತು ಸ್ಟೋರೇಜ್ನ ತುಂಬ ಇಂಪಾರ್ಟೆನ್ಸ್ ನೋಡ್ಬಿಟ್ಟೆ ತಗೋಬೇಕಾಗುತ್ತೆ. ಯಾಕಂದರೆ ಬೇಸಿಕ್ಕಾಗಿ ಈಗ ಬರ್ತಿರೋ ಮೊಬೈಲ್ಗಳಲ್ಲಿ ಎಲ್ಲ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ತುಂಬ ಟೂಲ್ಗಳು ಬರ್ತಾ ಇದೆ, ತುಂಬ ಅಪ್ಲಿಕೇಶನ್ಗಳು ಬರ್ತಾ ಇದೆ. ಅದನ್ನೆಲ್ಲ ರನ್ ಮಾಡೋದಕ್ಕೆ ರ್ಯಾಮು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೇಸಿಕ್ಕಾಗಿ 10,000 ರೂಪಾಯಿ ಒಳಗಡೆ ಆಗಲಿ 10,000 ರೂಪಾಯಿ ಮೇಲಾಗಲಿ ಯಾರು ತಗೊಂಡು ಬೇಸಿಕ್ 6 GB ರ್ಯಾಮ್ ಇರೋದನ್ನೇ ತೊಗೊಳ್ಳಿ. ಯಾಕಂದರೆ ಅದನ್ನೆಲ್ಲ ರನ್ ಮಾಡೋದಕ್ಕೆ ರ್ಯಾಮ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೋ ತುಂಬ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ತೀರಾ, ತುಂಬ ಗೇಮ್ ಮಾಡ್ತಿರಲ್ಲ, ಫ್ಯೂಚರ್ಗೆ ಇನ್ನು ಯೂಸ್ ಮಾಡ್ತಾ ಅಪ್ಲಿಕೇಶನ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ, ತುಂಬ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ತಿರ್ತೀರ. ನಿಮ್ಮ ರ್ಯಾಮ್ ಏನಾದ್ರು ಫುಲ್ ಆದರೆ ಮೊಬೈಲು ಸಿಕ್ಕಾಪಟ್ಟೆ ಲ್ಯಾಗ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಮೊಬೈಲ್ನ ತೊಗೊಂಡು ಬೇಸಿಕ್ಕಾಗಿ 6 GB ಮೇಲೆ ತೊಗೊಳ್ಳಿ. ಅದು ಮ್ಯಾಂಡೇಟ್ರಿ ಆಗಿದೆ, ಯಾಕಂದರೆ ಈ ಅಪ್ಲಿಕೇಶನ್ಗಳು ತುಂಬ ಹೆವಿ ಇದಾವೆ ಈಗ. ಅದರಿಂದ ನೀವು 6 GB ಮೇಲೆ ತೊಗೊಂಡ್ರೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ತುಂಬ ಫ್ಯೂಚರಲ್ಲೂ ಕೂಡ ಯಾವುದೇ ಲ್ಯಾಗ್ ಇಲ್ಲದೆ ಯೂಸ್ ಮಾಡ್ಬೋದು. ಮತ್ತು ರ್ಯಾಮು ಫುಲ್ ಆಗೋಷ್ಟು ಅಪ್ಲಿಕೇಶನ್ಗಳನ್ನ ದಯವಿಟ್ಟು ಯಾರು ಇನ್ಸ್ಟಾಲ್ ಮಾಡೋಕೆ ಹೋಗಬೇಡಿ. ಅದೇ ಮೇಯ್ನ್ ಎಫೆಕ್ಟು. ಯಾಕಂದರೆ ನಾವು ರ್ಯಾಮು ಫುಲ್ ಕ್ಲೋಸ್ ಆದರೆ ನಾವು ರೀಸೆಂಟಾಗಿ ಯೂಸ್ ಮಾಡಿರೋ ಅಪ್ಲಿಕೇಶನ್ ಆಗಲಿ ಯಾವುದನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಪದೇ ರೀಸ್ಟಾರ್ಟ್ ಆಗ್ತಿರುತ್ತೆ. ಅದರಿಂದ ಮೊಬೈಲ್ ಸ್ಲೋ ಅಂತ ಅನಿಸುತ್ತೆ, ಇರಿಟೇಷನ್ ಆಗುತ್ತೆ. ಅದಕ್ಕೋಸ್ಕರ ರ್ಯಾಮ್ನ ಫುಲ್ ಆಗೋಷ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಡಿ. ಅದಕ್ಕೆ ಬೇಸಿಕ್ 6 GB ಮೇಲೆ ನೀವು ರ್ಯಾಮ್ ಇರೋದನ್ನು ತೊಗೊಳ್ಳಿ. ಸ್ಟೋರೇಜು ಕೂಡ ಅಷ್ಟೇ. ಸ್ಟೋರೇಜು ಈಗಂತೂ ಸ್ಟೋರೇಜ್ ಫುಲ್ ಆದರೆ ಸೇಮ್ ಅದೇ ಥರ 2 GB ಮಿನಿಮಮ್ ಬೇಸಿಕ್ಕಾಗಿ ನೀವು ಗ್ಯಾಪ್ ಬಿಡಲೇಬೇಕು ಮೊಬೈಲ್ ಸ್ಪೇಸಲ್ಲಿ. ಸ್ಟೋರೇಜ್ನು ಕೂಡ 128 GB ಬೇಸಿಕ್. ಈಗೆಲ್ಲ ಬೇಸ್ ಅದನ್ನೇ ಬರ್ತಾ ಇರೋದು 128 GB. ತುಂಬ ಜಾಸ್ತಿ ಲಾಂಗ್ ಟೈಮ್ ಯೂಸ್ ಮಾಡ್ತೀನಿ ಅಂದರೆ 128 GB ಸದ್ಯಕ್ಕೆ ಸಾಕು. ಬಟ್ ಇನ್ನೂ 3-4 ವರ್ಷ ಬಿಟ್ಟರೆ 256 GB ಕೇಳುತ್ತೆ. ಇಲ್ಲ ಎಷ್ಟು ಎಕ್ಸ್ಟ್ರಾ SD ಕಾರ್ಡ್ ಏನಾದ್ರು ಸ್ಲಾಟ್ ಇರೋಂಥ ತೊಗೊಂಡ್ರೆ 128 GB ತೊಗೊಂಡ್ರೆ ಬೆಸ್ಟು. ಯಾಕಂದರೆ ಸ್ಟೋರೇಜು ಫುಲ್ ಆದರೂ ಕೂಡ ನಿಮ್ಮ ಮೊಬೈಲ್ ಖಂಡಿತ ಲ್ಯಾಗ್ ಆಗುತ್ತೆ. ಸ್ಟೋರೇಜು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸ್ಟೋರೇಜ್ನು ಫುಲ್ ಮಾಡದೆ ನೀವು ಮೊಬೈಲ್ನ ಯೂಸ್ ಮಾಡಿದ್ರೆ ಬೆಸ್ಟು. ಮತ್ತು ಇನ್ನೊಂದು ಬೇಸಿಕ್ ಅಂದರೆ ಅಪ್ಲಿಕೇಶನ್ಗಳಲ್ಲಿ ನೀವು ಸ್ಟಾರ್ಟಿಂಗ್ ಯಾವುದೇ ಮೊಬೈಲ್ ತೊಗೊಂಡು ಕೂಡ ಪ್ರೀ ಇನ್ಸ್ಟಾಲ್ ಅಪ್ಲಿಕೇಶನ್ಗಳು ತುಂಬ ಇನ್ಸ್ಟಾಲ್ ಆಗಿರುತ್ತೆ. ಅದನ್ನ ದಯವಿಟ್ಟು ನೀವು ಯೂಸ್ ಮಾಡಲ್ಲ ಅಂದರೆ ಅನ್ಇನ್ಸ್ಟಾಲ್ ಮಾಡಿ. ಕೆಲವೊಂದು ಅಪ್ಲಿಕೇಶನ್ಗಳಿಗೆ ಗೇಮ್ಸ್ಗಳನ್ನೆಲ್ಲ ಚಿಕ್ಕ ಪುಟ್ಟ ಗೇಮ್ಸ್ಗಳನ್ನ ಇನ್ಸ್ಟಾಲ್ ಮಾಡಿರ್ತೀರ, ಅದು ಆಡಲ್ಲ, ಬಟ್ ಆದರೂ ಮೊಬೈಲು ತುಂಬ್ಕೊಂಡು ಹಂಗೆ ಡಿಲೀಟ್ ಮಾಡಿದೆ ಹಂಗೆ ಮಾಡಿಕೊಂಡಿರ್ತೀರ. ಅದು ಇಟ್ಕೊಂಡ್ರೆ ಸುಮ್ಮನೆ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ, ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ ರನ್ ಆಗುತ್ತೆ. ಅದನ್ನು ಬಿಟ್ಟರೆ ಅನ್ಇನ್ಸ್ಟಾಲ್ ಮಾಡಬೇಕು. ಅನ್ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ರ್ಯಾಮು ತುಂಬಿಕೊಳ್ಳುತ್ತೆ. ಅದರಿಂದ ಅನ್ಇನ್ಸ್ಟಾಲ್ ಮಾಡಿ. ಅದು ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು, ನೀವು ಯಾವುದೇ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಅದರದ್ದು ನೀವು ಅಪ್ಲಿಕೇಶನ್ಗೆ ಹೋಗಿ ಆ್ಯಪ್ಸ್ ಓಪನ್ ಮಾಡಿ ಅದ್ರ ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಕ್ಲಿಯರ್ ಡಾಟಾ ಅಂತ ಇರುತ್ತೆ. ಆ ಕ್ಲಿಯರ್ ಡಾಟಾನ ಕ್ಲಿಯರ್ ಮಾಡಿ ಆಮೇಲೆ ಅನ್ಇನ್ಸ್ಟಾಲ್ ಮಾಡಿ. ಯಾವುದೇ
ನಿಮ್ಮದು ಸ್ಟೋರೇಜ್ ಆಗಲಿ ಏನೇ ಇಟ್ಕೊಂಡಿದ್ರು ಕೂಡ ಅದು ಕಂಪ್ಲೀಟಾಗಿ ನಿಮ್ಮ ಮೊಬೈಲ್ ಸ್ಟೋರೇಜಿಂದ ರ್ಯಾಮಿಂದ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಆಗ ರ್ಯಾಮು ಸ್ಪೇಸ್ ಆಗುತ್ತೆ ಮತ್ತು ನಿಮಗೆ ಸ್ಟೋರೇಜು ಫ್ರೀ ಆಗುತ್ತೆ. ಈ ಪ್ರೊಸೀಜರ್ನ ಮೇಂಟೈನ್ ಮಾಡಿ, ಖಂಡಿತ ನಿಮಗೆ ರ್ಯಾಮು ಮತ್ತು ಸ್ಟೋರೇಜು ತುಂಬ ಇನ್ನೂ ಲಾಂಗ್ ಲೈಫಲ್ಲಿ ಬರುತ್ತೆ. ಬ್ಯಾಟ್ರಿ, ಯಾಕಂದರೆ ನಾನೇನೋ ಅದಕ್ಕೇನು ಗ್ಯಾರಂಟಿ ಕೊಡಲ್ಲ. ಯಾಕಂದರೆ ಕೆಲವೊಬ್ರು 4000 mAh ತಗೊಂಡಿರ್ತೀರ, ಕೆಲವೊಬ್ರು 4500 mAh 5000 mAh ಹಿಂಗೆ ಯೂಸ್ ಮಾಡ್ತಿರ್ತೀರ. ಬಟ್ ನೀವು ಯಾವುದೇ MAh ಮೊಬೈಲ್ನ ತೊಗೊಂಡ್ರು ಕೂಡ ಈ ಪ್ರೊಸೀಜರ್ನ ಮೇಂಟೈನ್ ಮಾಡಿ. ಜಸ್ಟ್ ನೀವು ಮೊಬೈಲ್ನ ಯಾವಾಗಲೇ ಅದು ಅಷ್ಟೇ ನೈಟು ಪೂರ್ತಿ ಖಂಡಿತ ಹಾಕೋಕ್ಕೆ ಹೋಗಬೇಡಿ. ಏನೋ ಅನ್ಬೋದು ಬ್ಯಾಟ್ರಿ ಏನಾಗಲ್ಲ, ಈಗ ಬರ್ತಿರೋ ಮೊಬೈಲ್ ಏನೇ ಆಗಲ್ಲ ಅಂತ ಖಂಡಿತ ಹೇಳ್ತಾರೆ, ಬಟ್ ಅದು ಇಂಪಾರ್ಟೆಂಟ್ ಆಗಲ್ಲ. ಯಾಕಂದರೆ ಕಂಪ್ಲೀಟಾಗಿ ಚಾರ್ಜ್ ಆದಮೇಲೆ ಅಷ್ಟೊಂದು ಅವರ್ಸು ಕಂಟಿನ್ಯೂಸ್ ಆಗಿಬಿಟ್ರೆ ಎಫೆಕ್ಟ್ ಆಗಲೇ ಆಗುತ್ತೆ. ದೊಡ್ಡದಾಗಲಿಲ್ಲ ಅಂದರೂ ಮೈನರ್ ಆಗಿ ಆಗ್ತಾ ನಿಮ್ಮ ಬ್ಯಾಟ್ರಿ ಲೈಫು ಬೇಗ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ನೈಟ್ ಪೂರ್ತಿ ಹಾಕೋಕೆ ಹೋಗಬೇಡಿ. ಮತ್ತು ಮೊಬೈಲ್ನ ನೀವು ಕಂಟಿನ್ಯೂಸ್ ಆಗಿ ನೀವು ಚಾರ್ಜ್ ಹಾಕಿರ್ತೀರ, ಚಾರ್ಜ್ ಹಾಕಿದ್ಮೇಲೆ ಪೂರ್ತಿ ಚಾರ್ಜ್ ಹಾಕಿ 100% ಹಾಕಿ. ಬಟ್ ಯಾವಾಗಲೂ 100% ಹಾಕೋದು ಸರಿಯಲ್ಲ. ಒಂದು 80%, 90% ಈ ರೀತಿ ಹಾಕಿ ಒಂದು 2 ದಿನ 100% ಮಾಡಿರಿ, ಇನ್ನೆರಡು ದಿನ 80, 70 ನಿಮಗೆ ಅದನ್ನು ಬಿಟ್ಟು ನಿಮ್ಗೆ ಯಾವಾಗ ಅನ್ಸುತ್ತೆ ಅವಾಗನಾದ್ರು ಪಿಕಪ್ ಮಾಡ್ಬೋದು, ತೆಗೆದಾಕ್ಬೋದು. ಮತ್ತು ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಬಿಫೋರು ನೀವು ಕಂಪ್ಲೀಟಾಗಿ ಯೂಸ್ ಮಾಡಿ. ಮೊಬೈಲ್ ಹೀಟ್ ಇರುತ್ತೆ ನೋಡಿ, ನೀವು ಗೇಮ್ ಆಡ್ತಿದ್ದೀರೋ ಏನು ಆಡ್ತಿದ್ದೀರೋ ಗೊತ್ತಿಲ್ಲ, ಬಟ್ ಅದನ್ನು ಹೀಟ್ ಇದ್ದ ಟೈಮಲ್ಲಿ ಮೊಬೈಲ್ ಚಾರ್ಜ್ ಹಾಕ್ಬೇಡಿ. ಅದು ಹೆವಿ ಎಫೆಕ್ಟು ಬ್ಯಾಟ್ರಿಗೆ. ಅದು ಸ್ವಲ್ಪ ಒಂದು ಯೂಸ್ ಮಾಡಿದ್ರೆ ಒಂದು 10 ನಿಮಿಷ 1/4 ಗಂಟೆ ಬಿಟ್ಟು ಆಮೇಲೆ ಚಾರ್ಜ್ ಹಾಕಿ, ನಿಮ್ಮ ಬ್ಯಾಟ್ರಿ ಲೈಫ್ ಚೆನ್ನಾಗಿರುತ್ತೆ. ಮತ್ತು ಬ್ಯಾಟ್ರಿ ನೀವು ಚಾರ್ಜ್ ಹಾಕಿ ಮತ್ತೆ ತೆಗೆದ ತಕ್ಷಣ ಯೂಸ್ ಮಾಡೋಕೆ ಹೋಗ್ಬೇಡಿ. ಯಾಕೆ ಆಗ್ತಾನೆ ಚಾರ್ಜಿಂಗಲ್ಲಿ ಇದ್ದು ಬ್ಯಾಟ್ರಿ ರನ್ನಿಂಗಿಗೆ ಬರುತ್ತೆ, ಆವಾಗ ಇನ್ಸ್ಟೆಂಟು ಬೇಗ ಡ್ರೈನ್ ಆಗುತ್ತೆ. ಕಂಪೇರ್ ಮಾಡಿದ್ರೆ ನಿಮಗೆ ನೀವು ಮೊಬೈಲಿಂದ ಚಾರ್ಜ್ ಹಾಕಿದ್ಮೇಲೆ ಅದನ್ನು ಕೂಡ ತೆಗೆದ್ಮೇಲೆ 10 ನಿಮಿಷದಿಂದ 20 ನಿಮಿಷ ಇಲ್ಲ 10 ನಿಮಿಷ ಬಿಡಿ ಸಾಕು. ಯಾಕಂದರೆ ಹೀಟಿಂದ ಅದು ಚಾರ್ಜ್ ಆಗಬೇಕಾದ್ರೂ ಸ್ವಲ್ಪ ಬ್ಯಾಟ್ರಿ ಹೀಟ್ ಇರುತ್ತೆ. ಅದು ಕೋಲ್ಡ್ ಆದಮೇಲೆ ಕಂಪ್ಲೀಟಾಗಿ ರನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ, ಬ್ಯಾಟ್ರಿ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಮೊಬೈಲು ಕೂಡ ಸ್ಟಿಲ್ ನಾನು ಈಗ ಯೂಸ್ ಮಾಡ್ತಿರೋ ಮೊಬೈಲ್ 5000 mAh ಬ್ಯಾಟ್ರಿ ಇತ್ತು. ಬಟ್ ಇನ್ನೂ ಕೂಡ ನನಗೆ ಮಿನಿಮಮ್ ಒಂದು ದಿನಕ್ಕೆ 6ರಿಂದ 7 ಅವರ್ಸ್ ಸ್ಕ್ರೀನ್ ಟೈಮ್ ಸಿಗುತ್ತೆ. ಅದನ್ನು ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಪ್ರಾಕ್ಟಿಕಲಿ ನಿಮಗೆ ಇದರಲ್ಲಿ SOT ತೋರಿಸಲ್ಲ, ಸ್ಕ್ರೀನ್ ಆನ್ ಟೈಮ್ ತೋರಿಸೋದಾಗಿರೋ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದೆ. ನಮ್ಮ MI ಮೊಬೈಲ್ ಯಾವುದರಲ್ಲೂ ಕೂಡ SOT ತೋರಿಸಲ್ಲ, ಅದರಿಂದ ತೋರ್ಸೋಕ್ಕಾಗ್ತಿಲ್ಲ. ಬಟ್ ನಾನು ಕಂಪ್ಲೀಟಾಗಿ ನಂಗೆ 6ರಿಂದ 7 ಅವರ್ ಇದು ಒನ್ ಡೇ ಫುಲ್ ಚಾರ್ಜಲ್ಲಿ ಬರುತ್ತೆ. ನೆಕ್ಸ್ಟ್ ಸಾಫ್ಟ್ವೇರ್ ಅಪ್ಡೇಟು. ಕಾಮನ್ ಆಗಿ ತುಂಬ ಜನ ಈಗ ರೀಸೆಂಟಾಗಿ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಬಂದರೆ ಮಾಡಬೇಕು ಮೊಬೈಲಲ್ಲಿ ಅಂತ. ನೀವು ಸಾಫ್ಟ್ವೇರ್ ಅಪ್ಡೇಟ್ ಬಂದ ತಕ್ಷಣ ಮಾಡೋದು ಒಳ್ಳೆಯದು. ಯಾಕಂದರೆ ಅವರು ಅಪ್ಡೇಟ್ ಮಾಡಿ ರೀಸೆಂಟ್ ಸೆಕ್ಯೂರಿಟಿ ಅಪ್ಡೇಟ್ಗಳನ್ನ ಕೊಡ್ತಾರೆ. ಅದರಿಂದ ನಿಮ್ಮ ಮೊಬೈಲ್ ಸೆಕ್ಯೂರ್ ಇರುತ್ತೆ, ಸ್ವಲ್ಪ ಫಾಸ್ಟ್ ಕೂಡ ಆಗುತ್ತೆ. ಕೆಲವೊಂದು ಮೊಬೈಲ್ ಬೇಕು ಅಂತ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಸ್ಲೋ ಮಾಡೋರು ಇದ್ದಾರೆ. ಬಟ್ ಕಂಪ್ಯಾರಿಟಿವ್ಲಿ ಸ್ಲೋ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಫೀಚರ್ಗಳನ್ನ ಕಡಿಮೆ ಮಾಡ್ತಾರೆ. ಲೈಕ್ ಕ್ಯಾಮ್ರಾದಲ್ಲಿ ಕ್ವಾಲಿಟಿ ಕಡಿಮೆ ಆಗುತ್ತೆ. ಫಸ್ಟ್ ಇದ್ದಂಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಕ್ಯಾಮ್ರಾ ಮಾತ್ರ. ಅದು ಅಪ್ಡೇಟ್ ಮಾಡ್ತಾ ಅವರೇ ಕೂಡ ಡೌನ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಮೊಬೈಲ್ ತಗೋಬೇಕು ಅಂತ ನಿಮ್ಗೆ ಅನ್ನಿಸ್ಬೇಕಲ್ಲ ಕ್ಯಾಮ್ರಾ ತಗೊಳ್ಳೋರಿಗೆ, ಅದಕ್ಕೋಸ್ಕರ ಆ ಥರ ಡೌನ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಇನ್ನು ಸಾಫ್ಟ್ವೇರ್ ಅಪ್ಡೇಟಲ್ಲಿ ಬೇರೆ ಇಂಪ್ಯಾಕ್ಟ್ ಆಗೋಂಥದ್ದು ಏನಿಲ್ಲ. ಅದಕ್ಕೋಸ್ಕರ ಸಾಫ್ಟ್ವೇರ್ ಅಪ್ಡೇಟ್ನ ಮಾಡಿ, ಯಾವುದೂ ಪ್ರಾಬ್ಲಮ್ ಇಲ್ಲ. ಒನ್ ಪ್ಲೇಸಲ್ಲಿ ಗ್ರೀನ್ ಲೈನ್ ಇಶ್ಯೂ ಬಂದಿತ್ತು, ಅದನ್ನು ಅವರೇ ರಿಸಾಲ್ವ್ ಮಾಡಿದ್ದಾರೆ. ಅಪ್ಡೇಟ್ ಬಂದಮೇಲೆ ಏನೇ ಪ್ರಾಬ್ಲಮ್ ಆದರೂ ಅವರೇ ಫ್ರೀ ಸರ್ವಿಸ್ನ ಮಾಡ್ತಿದ್ದಾರೆ. ಸೊ ನಿಮ್ಗೇನೋ ಬಂದರೂ ಖಂಡಿತ ಸಾಫ್ಟ್ವೇರ್ ಅಪ್ಡೇಟ್ ಯಾವುದೇ ಥರದ ಮೊಬೈಲ್ ಪ್ರಾಬ್ಲಮ್ ಆಗಲ್ಲ. ಸೆಕ್ಯೂರಿಟಿ ಅಪ್ಡೇಟ್ಲೂ ಕೂಡ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಅಪ್ಡೇಟ್ ಬಂದಾಗ ಖಂಡಿತ ಅಪ್ಡೇಟ್ನ ಮಿಸ್ ಮಾಡದೆ ಮಾಡಿ. ಮೊಬೈಲು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿ ತುಂಬ ಚೆನ್ನಾಗಿ ರನ್ ಆಗುತ್ತೆ ತುಂಬ ವರ್ಷ ಗಂಟ. ಇದಿಷ್ಟು ಕಂಪ್ಲೀಟಾಗಿ ನಾನು ಹೇಳಿದ ಎಲ್ಲ ಪ್ರೊಸೀಜರ್ನು ಮೇಂಟೈನ್ ಮಾಡಿದರೆ ಖಂಡಿತ ನಿಮ್ಮ ಮೊಬೈಲು 3ರಿಂದ 4 ವರ್ಷ ಕಂಪಲ್ಸರಿ, ನಾನೇ ಗ್ಯಾರಂಟಿ ಇದಕ್ಕೆ. ನೀವು ಏನೇ ಪ್ರಾಬ್ಲಮ್ ಆದರೂ ಕೂಡ ನನಗೆ ಕಮೆಂಟ್ ಹಾಕಿ, ನಿಮ್ಗೆ ಇಷ್ಟ ವರ್ಷದಲ್ಲಿ ಇಷ್ಟ ಆಗಿದೆ ಅಂತ. ಹಳೆದ್ರ ಬಗ್ಗೆ ಹೇಳ್ತಿಲ್ಲ, ನಾನು ಹೇಳಿದ ಪ್ರೊಸೀಜರ್ನ ಮೇಂಟೈನ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಆಫ್ಟರ್ 1 ವರ್ಷ ಆದಮೇಲೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ. ಬಟ್ ನಾನು ಹೇಳೋರು ಇಷ್ಟು ಪ್ರೊಸೀಜರ್ನ ಖಂಡಿತ ನೀವು ಮೇಂಟೈನ್ ಮಾಡಿದ್ರೆ 4 ವರ್ಷ ನಿಮ್ಮ ಮೊಬೈಲು ಫಸ್ಟ್ ಹೇಗಿತ್ತು, ಎಷ್ಟು ಸ್ಮೂತಾಗಿ ರನ್ ಆಗ್ತಿತ್ತು ಅಷ್ಟೇ ಸ್ಮೂತಾಗಿ ರನ್ ಆಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನೋಡೋದಿಲ್ಲ, ನಿಮ್ಮ ಮೊಬೈಲ್ಗೆ 4 ವರ್ಷ ವಾರಂಟಿ ಹೇಗೆ ಸಿಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಹೆಚ್ಚು ವಿಡಿಯೋಸ್ಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್ ಎಲ್ರಿಗೂ, ಬಾಯ್.